ಸಂಗಾತಿಗಳಿಬ್ರು ಅಂದ್ರೆ ಗಂಡ ಹೆಂಡತಿ ಇಬ್ರು ಅಥವಾ ಲವರ್ಸ್ ಇಬ್ರು ಪ್ರತಿದಿನ ಮಾತಾಡ್ತಕ್ಕಂಥ ಟಾಪಿಕ್, ಪ್ರತಿದಿನ ಮಾತಾಡ್ತಕ್ಕಂಥ ವಿಚಾರಗಳು ತುಂಬಾ ಮುಖ್ಯ ಇರತ್ತೆ. ಸೊ ಕೆಲವು ವಿಚಾರಗಳನ್ನ ನೀವು ಡೈಲಿ ಮಾತಾಡ್ಬೇಕಾಗತ್ತೆ. ಅದರಿಂದ ನಿಮ್ಮ ಸ್ನೇಹ, ನಿಮ್ಮ ಪ್ರೀತಿ, ನಿಮ್ಮ ಬಾಂಡಿಂಗ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೋ ಜನಗಳಿಗೆ ನಾನು ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಏನೇನೋ ಮಾತಾಡ್ತಾರೆ, ಜಗಳಗಳಾಗತ್ತೆ. ಅಲ್ಲಿಂದ ಆ ಸಣ್ಣ ಜಗಳದಿಂದ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್, ದಿನ ಕಿರಿಕಿರಿಗಳು ಸ್ಟಾರ್ಟ್ ಆಗತ್ತೆ. ಎಸ್ ಆರ್ ನೋ? ಸೊ ಇಲ್ಲಿ 5 ವಿಚಾರಗಳನ್ನ ಹೇಳ್ತೀನಿ. ಇದನ್ನ ಪ್ರತಿದಿನ ಇಬ್ರು ಮಾತಾಡ್ತಾ ಬನ್ನಿ. ಆವಾಗ ನಿಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಓಕೆ? ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 100K ಆಗಲಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕು ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಒಂದೊಂದು ನೋಡ್ತಾ ಹೋಗೋಣ. ಇವತ್ತಿನ ದಿನ ಹೇಗಿತ್ತು ಅನ್ನೋದ್ರಿಂದ ಶುರು ಮಾಡಿ. ಈಗ ಹಸ್ಬೆಂಡ್ ಆಫೀಸಿಗೆ ಹೋಗಿರ್ತಾರೆ ಅನ್ಕೊಳ್ಳೋಣ. ಸಾಯಂಕಾಲ ಬರ್ತಿದ್ದಂಗೆನೆ ಹೇಗಿತ್ತು ಇವತ್ತಿನ ದಿನ ಅಂತ ಹೇಳಿ. ಅಥವಾ ಹಸ್ಬೆಂಡ್ ಮನೆಗೆ ಬರ್ತಿದ್ದಂಗೆನೆ ಹೇಗಿತ್ತು ದಿನ, ಹೇಗಿತ್ತು, ನಿನಗೆ ಬೇಜಾರಾಯ್ತಾ ಇಲ್ವಾ, ಅಥವಾ ಖುಷಿ ಇತ್ತಾ, ಹೇಗೆ ಕಳೆದೆ ಇವತ್ತಿನ ದಿನ ಅಂತ ಕೇಳಿದಾಗ ಒಂಚೂರು ಕಾಳಜಿ ಮಾಡ್ದಂಗೆ ಇರುತ್ತೆ. ನೀವೇನೂ ಕೇಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕಾಳಜಿ, ಅಟೆನ್ಷನ್ನೇ ಕೊಟ್ಟಿಲ್ಲ ಅನ್ನೋ ಫೀಲ್ ಬರುತ್ತೆ. ಇದರಿಂದ ಏನಾಗುತ್ತೆ, ಗ್ಯಾಪ್ ಆಗಲಿ, ಈ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಲಿ, ಇದು ಕಾಣಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ಹೇಗಿತ್ತು ಅಂತಾನೆ ಶುರು ಮಾಡಿದ್ರೆ ತುಂಬ ಒಳ್ಳೇದಿರುತ್ತೆ ನನ್ನ ಪ್ರಕಾರ. ನೀವು ಕಾಳಜಿ ಮಾಡಿದ್ದೀರ ಅನ್ನೋದು ಕಾಣುತ್ತೆ ಅದರಲ್ಲಿ. ಸೆಕೆಂಡು ನೀವು ಕೇಳಬೇಕಾಗಿರೋದು ಅವ್ರ ಫೀಲಿಂಗ್ಸ್. ಅಂದರೆ ಲೈಕ್ ಫೀಲಿಂಗ್ ಬಗ್ಗೆ ನೀವು ಕೇಳಬೇಕಾಗುತ್ತೆ. ಅಂದರೆ ಬೇಜಾರಾಗಿದೆಯಾ? ಬೇಜಾರಾಗಿತ್ತಾ ಇವತ್ತಿನ ದಿನ? ಏನು ಮನಸ್ಸಲ್ಲಿ ನೋವಿದೆ? ಅಥವಾ ಏನು ಖುಷಿ ಇದೆ? ಇದನ್ನು ಕೇಳಕ್ಕೆ ಶುರು ಮಾಡಿ. ಫೀಲಿಂಗ್ಸ್ಗಳನ್ನು ಕೇಳಿದಾಗ, ಉದಾಹರಣೆ ಗಂಡ ಆಫೀಸಲ್ಲಿ ಹೋಗ್ಬೇಕಾದ್ರೆ ಅಲ್ಲೇನೋ ಪ್ರಾಬ್ಲಮ್ ಆಗಿರ್ಬೋದು, ಜಗಳಗಳಾಗಿರ್ಬೋದು, ಅಥವಾ ಆಫೀಸ್ ಹೆಡೇಕ್ ಇರ್ಬೋದು, ಅಥವಾ ಮನೆಯಲ್ಲಿ ವೈಫಿಗೆ ಇದ್ದು ಇದು ಬೋರ್ ಆಗಿರ್ಬೋದು. ಸೊ ಒಬ್ರಿಗೊಬ್ರು ಡೈಲಿ ಜೊತೆಯಲ್ಲಿ ಇರೋಕ್ಕಾಗಲ್ಲ ಅಂದರೆ ಕೆಲವೊಂದು ಸಲ ಕೇಳಬೇಕಾಗತ್ತೆ. ಏನು ನೋವಿದೆ ಒಳಗಡೆ, ಬೇಜಾರಾಗ್ತಿದೆಯಾ? ಅಥವಾ ನಾನೇನಾದ್ರು ಚೇಂಜ್ ಮಾಡ್ಕೋಬೇಕಾ ನನ್ನಲ್ಲಿ ಗುಣಗಳನ್ನು? ಅಥವಾ ನಾವು ಖುಷಿಯಾಗಿರೋಕೆ ನಿಂಗೆ ಅನ್‌ಕಂಫರ್ಟಬಲ್ ಫೀಲ್ ಆಗ್ತಿದೆಯಾ? ಸೊ ಇದನ್ನೆಲ್ಲ ಕೇಳಿದಾಗ, ಈ ಭಾವನೆಗಳನ್ನು ಕೇಳಿದಾಗ ಅವ್ರಿಗೂ ಖುಷಿ ಆಗುತ್ತೆ ಜೊತೆಗಿರೋರು. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಒಂದು ಏನಂತ ಹೇಳಿದ್ರೆ, ಮುಂದಿನ ಗೋಲ್ಸ್ ಮತ್ತು ಡ್ರೀಮ್ ಬಗ್ಗೆ ಮಾತಾಡಿ. ನೆಕ್ಸ್ಟು ಫ್ಯಾಮಿಲಿ ಹೇಗೆ ನೆಕ್ಸ್ಟ್ ಲೆವೆಲಿಗೆ ಏನು ಮಾಡಬೇಕು, ಏನು ಗೋಲ್ ಇಟ್ಕೊಂಡು ಈಗ ಹಸ್ಬೆಂಡಿಗೆ ಕೇಳ್ಬೋದು ಏನಂತ, ನೆಕ್ಸ್ಟ್ ನಿಮ್ಮದು ಡ್ರೀಮ್ ಏನಿದೆ, ಏನು ರೀಚ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ನಾನೇನು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇದೆ, ಅಥವಾ ನಿಮ್ದೇನಿದೆ ಅಂತ ವೈಫಿಗೂ ಕೇಳಬೇಕು. ನಿಮ್ಮ ಗೋಲ್ ಏನಿದೆ ಲೈಫಲ್ಲಿ, ನಾನು ಸಪೋರ್ಟ್ ಮಾಡ್ತೀನಿ ಆದಷ್ಟು. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಒಬ್ರಿಗೊಬ್ರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಶುರು ಆಗುತ್ತೆ. ತುಂಬ ನಂಬಿಕೆಗಳು ಹುಟ್ಟೋಕ್ಕೆ ಶುರು ಆಗುತ್ತೆ. ಆವಾಗ ಅನ್ಯೋನ್ಯವಾಗಿ ಬದುಕಲಿಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲನೂ ಕೂಡ ಕೇಳಬೇಕು. ಎಷ್ಟೋ ಜನ ಸ್ನೇಹಿತರೆ ಮಾತಾಡ್ತಾ ಇಲ್ಲ ಇಲ್ಲಿ. ಪ್ರಾಬ್ಲಮ್ ಅದು ಆ್ಯಕ್ಚುಲಿ. ಮಾತಾಡಿದ್ರೆ ತಾನೇ ಎಲ್ಲ ಸರಿ ಹೋಗೋಕ್ಕೆ ಸಾಧ್ಯ. ನಿಮ್ಮ ವೈಫ್ ಹತ್ರ ನೀವು ಮಾತಾಡಿ, ನಿಮ್ಮ ಹಸ್ಬೆಂಡ್ ಹತ್ರ ನೀವು ಮಾತಾಡಿ. ನೀವು ಮಾತಾಡಿಲ್ಲ ಅಂದರೆ ಇನ್ಯಾರೋ ಮಾತಾಡಬೇಕಾಗತ್ತೆ. ಸೊ ಇವತ್ತಿನ ಕೌನ್ಸಿಲಿಂಗಲ್ಲಿ ನಾನು ನೋಡ್ತಿದ್ದೀನಲ್ಲ, ತುಂಬ ಅಫೇರ್‌ಗಳ್ಸ್ ಆಗ್ತಿದೆ. ಕಾರಣ ಏನಂತ ಹೇಳಿದ್ರೆ, ಸೊ ಕರೆಕ್ಟಾಗಿ ಕಮ್ಯುನಿಕೇಟ್ ಆಗ್ತಿಲ್ಲ, ಸಮಯಗಳನ್ನು ಕೊಡ್ತಾ ಇಲ್ಲ, ಭಾವನೆಗಳನ್ನು ಕೇಳ್ತಾ ಇಲ್ಲ, ಗೋಳು ಕೇಳ್ತಾ ಇಲ್ಲ, ದಿನಗಳು ಕೇಳ್ತಾ ಇಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಆ್ಯಕ್ಚುಲಿ. ಅದನ್ನು ತಪ್ಪು ಮಾಡಬೇಡಿ, ತಿದ್ಕೊಳ್ಳಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ರಿಲೇಷನ್‌ಶಿಪ್ ಬಗ್ಗೆ ಮಾತಾಡಿ. ನಿಮ್ಮ ರಿಲೇಷನ್‌ಶಿಪ್ ಬಗ್ಗೆ ನೀವು ಮಾತಾಡಬೇಕು. ಏನಿಷ್ಟ? ನನ್ನಲ್ಲಿ ಏನಿಷ್ಟ ಆಯಿತು? ನಿನ್ನಲ್ಲಿ ಈ ಗುಣ ಇಷ್ಟ? ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮಾತಾಡೋ ಮಾತು ತುಂಬ ಚೆನ್ನಾಗಿರುತ್ತೆ. ಈ ಮೂವಿಗೆ ಹೋಗೋಣ. ನಾವಿಬ್ರು ಹೆಂಗಿರಬೇಕು? ಸೊ ಇದೆಲ್ಲ ನಿಮ್ಮ ಪರ್ಸನಲ್ ಬಗ್ಗೆನೂ ಕೂಡ ಮಾತಾಡಬೇಕಾಗತ್ತೆ ಎವ್ರಿ ಡೇ. ಇಲ್ಲ ಅಂದ್ರೆ ಏನಾಗುತ್ತೆ, ನೀವಿಬ್ರು ನಿಮಗೆ ನೀವೇ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ಕಳ್ಕೊಂಡ್ಬಿಟ್ಟಿರ್ತೀರ ಆ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದು ತಪ್ಪು ಮಾಡಬೇಡಿ. ನಿಮ್ಮ ರಿಲೇಷನ್‌ಶಿಪ್ ಎಲ್ಲಿ ಮಿಸ್ ಆಗಿದೆ, ಎಲ್ಲಿ ಸರಿ ಆಗಬೇಕು, ಎಲ್ಲಿ ಸರಿ ಹೋಗಿದೆ, ಇದನ್ನೆಲ್ಲ ನೀವಿಬ್ಬರೇ ಡಿಸ್ಕಷನ್ ಮಾಡಬೇಕಾಗತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಅಪ್ರಿಷಿಯೇಷನ್ ಆ್ಯಂಡ್ ಲವ್ ಅಂತ ಹೇಳ್ತೀವಿ. ನಿಮ್ಮ ವೈಫಿಗೆ ಅಪ್ರಿಷಿಯೇಷನ್ ಮಾಡಿ, ಒಳ್ಳೆ ಡ್ರೆಸ್ ಹಾಕಿದಾಗ ನಿಮ್ಮ ಹಸ್ಬೆಂಡಿಗೆ ಅಪ್ರಿಷಿಯೇಷನ್ ಮಾಡಿ, ಸಣ್ಣದಾಗಿ ಏನು ಹೆಲ್ಪ್ ಮಾಡಿದಾಗ ಥ್ಯಾಂಕ್ಸ್ ಹೇಳಿ. ಆ್ಯಂಡ್ ಅಷ್ಟೇ ಪ್ರೀತಿ ಮಾಡಿ, ಅಷ್ಟೇ ಕಾಳಜಿ ಮಾಡಿ. ಈ ಅಪ್ರಿಷಿಯೇಷನ್ ಆ್ಯಂಡ್ ಲವ್ ಎರಡೂ ಮುಖ್ಯ ಇರುತ್ತೆ. ಸೊ ಈ ಮಾತುಗಳನ್ನು 5 ವಿಚಾರ ಏನು ಹೇಳಿದ್ದೀನಿ, ಎವ್ರಿ ಡೇ ಮಾತಾಡ್ತಾ ಬನ್ನಿ ಸಮಯ ಸಿಕ್ಕಾಗ. ನೋಡಿ ರಿಲೇಷನ್‌ಶಿಪ್ ಎಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ಪ್ರಾಂಪ್ಟ್ ಆಗಿ, ನಿಯತ್ತಾಗಿ ಆ್ಯಂಡ್ ಅಷ್ಟೇ ಟ್ರಾನ್ಸ್ಪರೆಂಟ್ ಆಗಿ ಮಾಡಿ. ನೀವೆಲ್ಲ ಒಂದು ಕಡೆ ಕಳು ಮನಸ್ಸು ಇಟ್ಕೊಂಡು ಏನು ಮೆಚ್ಚಾಗಂತ ಮಾಡಬೇಡಿ. ಬೈ ಹಾರ್ಟ್ಲಿ ಮಾಡಿ, ನಾನು ಹಿಂಗಿರಬೇಕು ಅಂತ. ಸೊ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಓಕೆ ಸ್ನೇಹಿತರೆ, ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಲೈಕ್ ಮಾಡಿ. ನಿಮ್ಮ ಗಂಡನಿಗೆ ಅಥವಾ ನಿಮ್ಮ ವೈಫ್ಗೆ ಅಥವಾ ನಿಮ್ಮ ಲವ್ವರ್ಗೆ ಈ ಒಂದು ವಿಡಿಯೋನ ಟ್ಯಾಗ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.